ನ್ಯಾಷನಲ್ ಕ್ರಶ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ ವೈವಾಹಿಕ ಜೀವನಕ್ಕೆ ಫೆಬ್ರವರಿಯಲ್ಲಿ ಕಾಲಿಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಇತ್ತೀಚಿನ ಬೆಳವಣಿಗೆಗಳು ಕೆಲ ಫೋಟೋಗಳು ವೈರಲ್ ಆಗ್ತಾ ಇದೆ, ಅಭಿಮಾನಿಗಳು ಡಿಕೋಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಿಂದೆ ಪವರ್ ಕಪಲ್ಗಳೆಲ್ಲ ಸದ್ದಿಲ್ಲದೆ ಏಕಾಏಕಿ ತಮ್ಮ ಮದುವೆನೆಲ್ಲ ಅನೌನ್ಸ್ ಮಾಡ್ಕೊಳ್ತಾ ಇದ್ರಲ್ಲ, ಹಂಗೆ ಅದೇ ದಾರಿಯಲ್ಲಿದ್ದಾರಾ ವಿಜಯ್ ಮತ್ತು ರಶ್ಮಿಕಾ ಮಂದಣ್ಣ ಅನ್ನೋ ಪ್ರಶ್ನೆ. ಗುಟ್ಟಾಗಿ ಎಂಗೇಜ್ಮೆಂಟ್ ನೆರವೇರ್ತಾ ಅಂತ ಹೈದರಾಬಾದ್ನ ವಿಜಯ್ ನಿವಾಸದಲ್ಲಿ ರಶ್ಮಿಕಾ ಮಂದಣ್ಣ ಆಗಾಗ ಕಾಣಿಸ್ಕೊಳ್ಳೋದು ಎಲ್ರಿಗೂ ಗೊತ್ತೇ ಇದೆ. ಆ ಫೋಟೋಗಳನ್ನು ಅವ್ರು ಹಾಕ್ತಾರೆ. ಲೊಕೇಶನ್ ಎಲ್ಲಿ, ಯಾರ ಮನೆ, ಯಾವ ಪ್ರತಿ ಗೋಡೆಗಳು ಕೂಡ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ಯಾನ್ಸಿಗೆ ಗೊತ್ತಾಗ್ಬಿಟ್ಟಿದೆ. ಯಾವ ವಿಜಯ್ ದೇವರಕೊಂಡ ಮನೆಯಲ್ಲಿರುವಂತಹ ಇಂಟೀರಿಯರ್ಸ್ ಏನು ಎಲ್ಲ ಗೊತ್ತಾಗಿದೆ. ಯಾಕಂದರೆ ಪ್ರತಿ ಸಲ ಕಾನ್ಸ್ಟೆಂಟ್ ಆಗಿ ಸೇಮ್ ಲೊಕೇಶನಲ್ಲಿ ಇಬ್ಬರು ಸಿಂಗಲ್ ಫೋಟೋಗಳನ್ನು ಹಾಕೊಳ್ತಾ ಇದ್ದಿದ್ದು. ಇವರಿಬ್ಬರು ಗೀತ ಗೋವಿಂದಂ ಸಿನಿಮಾ ಮೂಲಕ ಒಬ್ರಿಗೊಬ್ರು ಪರಿಚಯ ಆದರು 2018ರಲ್ಲಿ. ಇಲ್ಲಿ ತನಕ ಇವರಿಬ್ಬರ ಹೆಸರು ಕೇಳಿಬರೋದು. ವಿಜಯ್ ದೇವರಕೊಂಡ ಹೆಸರು ರಶ್ಮಿಕಾ ಅವರ ಕರಿಯರ್ ವಿಚಾರಕ್ಕೆ ಮಾತಾಡಿದಾಗ ಕೇಳಿಬರುತ್ತೆ. ವಿಜಯ್ ದೇವರಕೊಂಡನೂ ಅಷ್ಟೇ ರಶ್ಮಿಕಾ ಮಂದಣ್ಣ ಅವರ ಹೆಸರು ಬಿಟ್ಟರೆ ಇನ್ಯಾವ ಹೀರೋಯಿನ್ಸ್ ಜೊತೆನೂ ಅಷ್ಟು ಸಲ ಕೇಳಿ ಬಂದಿಲ್ಲ. ಆಮೇಲೆ ಈ ಲೈಗರ್ ಅನ್ನೋ ಸಿನಿಮಾ ಇತ್ತು ಬಾಲಿವುಡ್ನಲ್ಲಿ ವಿಜಯ್ ದೇವರಕೊಂಡಾಗ, ಅವ್ರ ಕೋಸ್ಟಾರೇ ರೇಗಿಸ್ತಾ ಇದ್ರು. ವಿಜಯ್ ದೇವರಕೊಂಡ ಆಲ್ರೆಡಿ ಮದುವೆ ಆಗಿದ್ದಾರೆ ಮೈಂಡಲ್ಲಿ ಅಂತೆಲ್ಲ. ಕಾಫಿ ವಿತ್ ಕರಣ್ ಶೋನಲ್ಲಿ ಅದಿದೆ, ತುಂಬ ಪಾಪ್ಯುಲರ್ ವಿಡಿಯೋ ಅದು. ಆಮೇಲೆ ಇಬ್ಬರದ್ದು ಕೆಮಿಸ್ಟ್ರಿ ಬಗ್ಗೆ ಆಗಾಗ ಮಾತುಕತೆಗಳಾಗತ್ತೆ. ಇಬ್ಬರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸ್ಪೆಷಲಿ ಇಬ್ಬರದ್ದು ಮೂವಿ ಇರ್ಬೋದು. ವಿಜಯ್ ದೇವರಕೊಂಡ ತಮ್ಮನ ಮೂವಿ ಪ್ರಮೋಷನಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಳ್ತಾರೆ. ಇವೆಲ್ಲ ನೋಡಿದಾಗ ಅವರಿಬ್ಬರ ಮಧ್ಯೆ ಇರುವಂತಹ ಆಪ್ತತೆ ಚರ್ಚೆ ಆಗ್ತಿರುತ್ತೆ. ಫಾರಿನ್ಗೆ ಹೋಗೋದು ಅಷ್ಟೇ, ವೆಕೇಷನ್ನು ಇಬ್ಬರು ಆಲ್ಮೋಸ್ಟ್ ಒಂದೇ ಫ್ಲೈಟು ಒಂದೇ ಟೈಮ್ನಲ್ಲಿ ಎಂಟ್ರಿ ಆಗ್ತಾ ಇದ್ದು ಕಂಡು ಬರ್ತಾ ಇತ್ತು. ಅವ್ರೇನು ಯಾವತ್ತೂ ಪಬ್ಲಿಕಲ್ಲಿ ನಾವಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದೀವಿ ಅಂತ ಹೇಳಿರಲಿಲ್ಲ. ಆದರೆ ಹಾವಭಾವ ಗೊತ್ತಾಗತ್ತಲ್ಲ, ಫೋಟೋಸ್ ಗೊತ್ತಾಗುತ್ತೆ, ಫೋಟೋಸ್ ಹೇಳುತ್ತೆ, ವಿಡಿಯೋಸ್ ಹೇಳುತ್ತೆ. ಇಬ್ಬರಿಗೂ ಕೂಡ ಪರಸ್ಪರ ಪ್ರಶ್ನೆಗಳನ್ನು ಈ ಬಗ್ಗೆ ಕೇಳಿದಾಗ ಬ್ಲಶ್ ಮಾಡ್ತಾ ಹಾಗೇನಿಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಆದರೆ ಫ್ಯಾಮಿಲಿ ಫಂಕ್ಷನಲ್ಲಿ ಕಾಣಿಸ್ಕೊಳ್ಳೋದೆಲ್ಲ ಆಗ್ತಿದೆ. ಹಂಗೆ ನೋಡೋದಕ್ಕೆ ಹೋದರೆ ಇವರಿಬ್ಬರು ಎಂಗೇಜ್ಮೆಂಟ್ ಬಗ್ಗೆ ಇದೇ ಫಸ್ಟ್ ಟೈಮ್ ಅಲ್ಲ ಹೀಗೆ ಸುದ್ದಿ ಬರ್ತಾ ಇರೋದು. ಮೊನ್ನೆ ಸೈಮಾ ಅವಾರ್ಡ್ಸ್ ಕೊಟ್ಟರು ದುಬೈನಲ್ಲಿ. ಆಗ ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಒಂದು ದೊಡ್ಡ ರಿಂಗ್ ಇತ್ತು. ಅದು ವಿಜಯ್ ದೇವರಕೊಂಡನೇ ಹಾಕಿದ್ದು. ಆಲ್ರೆಡಿ ಅಲ್ಲೇ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ರು ಅವರ ಫ್ಯಾನ್ಸ್. ಈಗ ಮತ್ತೊಮ್ಮೆ ಅದೇ ಸುದ್ದಿ. ಡೀಟೇಲ್ಸ್ ಕೊಡ್ತಾರೆ ಧನು. ಸೈಮಾ ಅವಾರ್ಡ್ಸ್ ಆದಾಗಲೂ ಹಿಂಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಇಬ್ಬರದು ನೋಡಿ, ರಶ್ಮಿಕಾ ಕೈಯಲ್ಲಿ ರಿಂಗ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಮತ್ತೆ ತಣ್ಣಗಾಯ್ತಾ ವಿಚಾರ. ಈಗ ಮತ್ತೆ ಅವ್ರ ಎಂಗೇಜ್ಮೆಂಟ್ ಆಗಿದ್ದಾರೆ ಅನ್ನುವಂತಹ ಮಾತು ಏಕಾಏಕಿ ಕಾಡ್ಗಿಚ್ಚಿನಂತೆ ಹಬ್ಬೋದಕ್ಕೆ ಏನು ಕಾರಣ? ಏನಾದರೂ ಫೋಟೋಸು ವಿಡಿಯೋಸು ಅಂಥದ್ದೇನಾದರೂ ಸಿಕ್ಕಿದೆಯಾ ಅಥವಾ ಸುಮ್ಮನೆ ಫ್ಯಾನ್ಸ್ದೇ ಗೆಸ್ಸಿಂಗ್ ಇದು? ಎಸ್ ಮಮತಾ, ಎಷ್ಟೇ ಸರಿ ಈಗ ಹಿಂದೆನೂ ಕೂಡ ಏನಂದ್ರೆ ರಶ್ಮಿಕಾ ಮತ್ತೆ ವಿಜಯ್ ದೇವರಕೊಂಡ ವಿದೇಶದಲ್ಲಿ ಬರ್ತ್ಡೇ ಆಚರಿಸಿದ್ರು, ಎಂಗೇಜ್ಮೆಂಟ್ ಆಗಿದ್ದಾರೆ, ಮದುವೆ ಆಗ್ತಾರೆ ಅಂತ ಇಷ್ಟೆಲ್ಲ ಸಾಕಷ್ಟು ಗಾಸಿಪ್ಗಳು ಹರಡ್ತಾ ಇತ್ತು ಫ್ಯಾನ್ಸ್ ವಲಯದಲ್ಲಿ. ಅದೆಲ್ಲ ಕೇಳಿ ಬರ್ತಾ ಇತ್ತು. ಮತ್ತೆ ಜೊತೆಗೆ ಅವ್ರು ಯಾವ್ದಾದ್ರು ಒಂದು ಸಿನಿಮಾದ ಒಂದು ಪೋಸ್ಟ್ ಗಳನ್ನ ಅಂದ್ರೆ ಹಳೆಯ ನೆನಪುಗಳನ್ನ ಹಂಚ್ಕೊಂಡಂತ ಸಂದರ್ಭದಲ್ಲಿ ಅವ್ರು ಎಂಗೇಜಿಂಗ್ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಅವರಿಬ್ರು ಸಿನಿಮಾ ಹೊರತುಪಡಿಸಿ ಉತ್ತಮವಾದಂತ ಒಂದು ಬಾಂಡಿಂಗ್ ಅನ್ನು ಹೊಂದಿದ್ದಾರೆ. ಇಬ್ರು ಒಂದು ಫ್ರೆಂಡ್ಶಿಪ್ ಅಲ್ಲಿ ಉತ್ತಮವಾಗಿದ್ದಾರೆ. ಜೊತೆಗೆ ಸಿನಿಮಾದ ಒಂದಿಷ್ಟು ನೆನಪುಗಳು ಹಂಚಿಕೊಂಡಾಗ ಆಗಾಗ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಸೊ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಇಬ್ಬರು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ 2026 ಫೆಬ್ರವರಿಯಲ್ಲಿ ಅವ್ರಿಗೆ ಮದ್ವೆ ಕೂಡ ನಿಗದಿಯಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಬೇರೆ ಬೇರೆ ಒಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಹಿಂದೆನೂ ಕೂಡ ಒಂದಿಷ್ಟು ಅವರು ನಿಶ್ಚಿತಾರ್ಥ ಆಗಿದ್ದಾರೆ, ಅವ್ರ ಕೈಯಲ್ಲಿ ರಿಂಗ್ ಇದೆ, ಆಲ್ರೆಡಿ ವಿಜಯ್ ದೇವರಕೊಂಡ ಮತ್ತೆ ಅವ್ರಿಗೆ ಇಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಈಗ ಆ ನಿಟ್ಟಿನಲ್ಲಿ ಮತ್ತೊಂದಿಷ್ಟು ಈಗ ಪೋಸ್ಟ್ಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು, ಮೀಮ್ಸ್ಗಳು ಮತ್ತೆ ಟ್ರೋಲ್ಗಳು ಈಗಾಗಲೇ ಮತ್ತೊಂದಿಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗಾಗಲೇ ಏನು ಹೈದರಾಬಾದ್ನ ನಿವಾಸದಲ್ಲಿ ಅವ್ರದ್ದು ನಿಶ್ಚಿತಾರ್ಥ ಆಗೋಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದು ಯಾವುದೇ ರೀತಿಯಾದಂತ ಅಧಿಕೃತವಾಗಿಲ್ಲ. ಈ ಒಂದು ಮಾಹಿತಿಯನ್ನ ಅಥವಾ ಈ ಒಂದು ವಿಷಯವನ್ನ ಅಧಿಕೃತವಾಗಿ ಮಾಡ್ಬೇಕಂದ್ರೆ ಈಗ ವಿಜಯ್ ದೇವರಕೊಂಡ ಹೇಳ್ಬಹುದು, ಜೊತೆಗೆ ರಶ್ಮಿಕಾ ಅವರು ಇಲ್ಲ ಅವರ ಆಪ್ತ ವಲಯ ಅದನ್ನ ಅಧಿಕೃತ ಪಡಿಸ್ಬೇಕಾಗಿದೆ. ಅಲ್ಲಿವರೆಗೂ ಈ ಎಲ್ಲ ಊಹಾಪೋಹಗಳಿಗೆ ಹೀಗೆ ರೆಕ್ಕೆ ಪುಕ್ಕಗಳು ಬಂದಿರುತ್ತೆ. ಮತ್ತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಜೊತೆಗೆ ಇತ್ತೀಚಿನ ಒಂದು AI ಟೆಕ್ನಾಲಜಿ ಬಳಸಿ ಸಾಕಷ್ಟು ಬಾರಿ ಅವರಿಬ್ಬರು ಮದುವೆ ಆಗಿದ್ದಾರೆ, ಎಂಗೇಜ್ಮೆಂಟ್ ಆಗಿದ್ದಾರೆ. ಆ ರೀತಿಯ ಒಂದಿಷ್ಟು ಫೋಟೋಗಳು ಕೂಡ ಹಿಂದೆ ವೈರಲ್ ಆಗಿದ್ವು. ಆಮೇಲೆ ವಿದೇಶದಲ್ಲಿ ಬರ್ತ್ಡೇ ಆಚರಿಸಿದ್ರು. ಈ ರೀತಿಯಾದಂತ ಒಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇತ್ತು. ಅದಕ್ಕೆ ರೆಕ್ಕೆ ಪುಕ್ಕ ಬಂದಂತೆ ಈಗ ಮತ್ತೆ ನಿಶ್ಚಿತಾರ್ಥ ಆಗಿದ್ದಾರೆ, ಮದುವೆ ನಿಗದಿ ಆಗಿ ಅನ್ನೋ ಒಂದು ಮಾಹಿತಿಗಳು ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.